ನಿಮ್ಮಲ್ಲಿ ಕೆಲವರಿಗೆ ಮಂಡಿ ನೋವು ಇದೆಯಾ? ಮೆಟ್ಲ ತಿಳಿಯೋಕ್ಕೆ, ಪಾರ್ಕಲ್ಲಿ ಓಡಾಡೋದಕ್ಕೆ, ಇಲ್ಲ ಎಲ್ಲೋ ಟ್ರಕ್ಗೆ ಹೋಗ್ತಾ ಇದ್ದೀನಿ, ನೋವು ಬರ್ತಾಯಿದೆಯಪ್ಪ, ಮಂಡಿ ನೋವು, ಈ ಥರ ಆಗ್ತಿದೆಯಾ? ನಮಸ್ಕಾರ, ನನ್ನ ಹೆಸರು ಡಾಕ್ಟರ್ ಶ್ರೀಕಾಂತ್ ಅಂತ, ಕನ್ಸಲ್ಟೆಂಟ್ ಜಾಯಿಂಟ್ ರಿಪ್ಲೇಸ್ಮೆಂಟ್ ಆ್ಯಂಡ್ ಆರ್ಥೋಸ್ಕೋಪಿ ಸರ್ಜನ್. ಮಂಡಿ ಜಾಯಿಂಟ್ ಒಳಗಡೆ ಒಂದು ಪದರ ಇರುತ್ತೆ. ಸೊ ಈ ಪದರಕ್ಕೆ ಕಾರ್ಟಿಲೇಜ್ ಅಂತ ಹೇಳ್ತೀವಿ. ಸೊ ಈ ನೀಲಿ ಕಲರ್ ಇದೆಯಲ್ಲ, ಈ ನೀಲಿ ಕಲರ್ ಪದರ ಸೊ ಈ ಮೂಳೆ ಮೇಲೆ ಇರುತ್ತೆ, ಇದಕ್ಕೆ ಕಾರ್ಟಿಲೇಜ್ ಅಂತ ಹೇಳ್ತೀವಿ. ಕೆಳಗಡೆನೂ ಅದೇ ರೀತಿಯಾದ ಪದರ ಇರುತ್ತೆ. ಸೊ ಇದೆರಡು ಜಾಯಿಂಟಲ್ಲಿ ಸ್ಪೇಸ್ ಕ್ರಿಯೇಟ್ ಮಾಡುತ್ತೆ, ಸೊ ದಟ್ ಮೂಳೆ ಟಚ್ ಆಗಲ್ಲ. ಬಟ್ 40 ವರ್ಷ ಆದಮೇಲೆ ಈ ಕಾರ್ಟಿಲೇಜ್ ಅನ್ನೋ ಲೇಯರ್ ಕ್ರಮೇಣ ಸವಿಯೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಇಟ್ ಈಸ್ ಎನ್ ಏಜಿಂಗ್ ಪ್ರೊಸೆಸ್. ಎರಡನೇದು, ನಮ್ಮಲ್ಲಿ ಸರ್ವೇ ಸಾಮಾನ್ಯವಾಗಿ ಎಲ್ಲರೂ ಕೆಳಗೆ ಕೂತ್ಕೋತಾರೆ. ಸೊ ಕೆಳಗೆ ಕೂತು ಎದ್ದು ಮಾಡೋದ್ರಿಂದ ಈ ಜಾಯಿಂಟ್ ಒಳಗಡೆ ಒಂದು ಕುಷನ್ ಇರುತ್ತೆ, ಇದಕ್ಕೆ ಮೆನಿಸ್ಕಸ್ ಅಂತ ಹೇಳ್ತೀವಿ. ಈ ಮೆನಿಸ್ಕಸ್ ಅನ್ನೋದು ಇಲ್ಲಿ ಹರಿದೋಗ್ಬಿಡುತ್ತೆ. ಸೊ ಎರಡು ಕಾರಣಗಳಿಂದ ಮಾಡಿಮೆಟ್ಟ ಅಥವಾ ನೋವು ಬರುತ್ತೆ. ಸೊ ಅದರಿಂದ 40-45 ವರ್ಷ ಆದಮೇಲೆ ಎಲ್ಲರೂ ಸಹ ಆರ್ಥೋಪೆಡಿಕ್ ಡಾಕ್ಟರ್ನ ಮೀಟ್ ಮಾಡಿ ಅವರಿಂದ ಸಲಹೆ ಪಡೆಯೋದು ಉತ್ತಮ.